ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯ ಸಲ್ಲಿಕೆಗೆ ಡಿಆರ್ಐ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. 6 ತಿಂಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟವನ್ನ ಮಾಡಲಾಗಿತ್ತು. ಇನ್ನು ಪ್ರಕರಣದ ತನಿಖೆಯ ವೇಳೆ ಸಂಪೂರ್ಣ ಸತ್ಯ ಬೆಳಕಿಗೆ ಬಂದಿತ್ತು. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಡಿಆರ್ಐ ತಯಾರಿಯನ್ನ ಮಾಡಿಕೊಂಡಿದೆ. 6 ತಿಂಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟವನ್ನ ಮಾಡಲಾಗಿತ್ತು. ಇನ್ನು ಪ್ರಕರಣದ ತನಿಖೆಯ ವೇಳೆ ಸಂಪೂರ್ಣ ಸತ್ಯ ಬೆಳಕಿಗೆ ಬಂದಿತ್ತು. 5 ಆರೋಪಿಗಳಿಗೆ ನೋಟಿಸ್ ಅನ್ನ ನೀಡಿತ್ತು ಡಿಆರ್ಐ. ರಾಜಕಾರಣಿಗಳ ಹೆಸರನ್ನು ಕೂಡ ಬಳಸಿ ಅಂದರೆ ದುರ್ಬಳಕೆ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಕೂಡ ಈ ಒಂದು ತನಿಖೆಯಲ್ಲಿ ಬಹಿರಂಗವಾಗಿತ್ತು. ಕೇವಲ ರನ್ಯಾ ರಾವ್ ಒಬ್ಬರೇ 102 ಕೋಟಿ ಮೌಲ್ಯದ ಚಿನ್ನವನ್ನ ಅಕ್ರಮ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ಅನಾವರಣಗೊಂಡಿತ್ತು. ಇನ್ನುಳಿದ 4 ಆರೋಪಿಗಳಿಗೂ ಕೂಡ ಪ್ರತ್ಯೇಕವಾದಂತಹ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಈಗ ಪ್ರಕರಣದ ಕೊನೆಯ ಹಂತಕ್ಕೆ ತಲುಪಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ರನ್ಯಾ ರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಅವರ ಕಾರನ್ನ ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ಪ್ರಕರಣ ನಡೆದ ಅಥವಾ ಈ ಒಂದು ಘಟನೆ ನಡೆದ 6 ತಿಂಗಳ ಬಳಿಕ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಡಿಆರ್ಐ ತಂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟ ನಡೆದಿತ್ತು. ಪ್ರಕರಣದ ತನಿಖೆಯ ವೇಳೆ ಈ ಒಂದು ಸತ್ಯ ಏನಿದೆ ಅದು ಹೊರ ಬಂದಿದೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಮಾರ್ಚ್ 3, 2025ರಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ ಅವರನ್ನ ಬಂಧಿಸಿದ್ರು. ಇವರು ದುಬೈನಿಂದ 14.2 kg ಚಿನ್ನವನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ರು. ರನ್ಯಾ ಹಾಗೆ ತರುಣ್ ಕೊಂಡರಾಜು, ಸಾಹಿಲ್ ಜೈನ್ ಮತ್ತು ಭರತ್ ಕುಮಾರ್ ಜೈನ್ ಅವರನ್ನ ಬಂಧಿಸಲಾಯಿತು ಮತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಯಿತು. ನಂತರ ರನ್ಯಾ ಅವರು ನವೆಂಬರ್ 2024ರಿಂದ ಫೆಬ್ರವರಿ 2025ರ ನಡುವೆ 4 ಬಾರಿ ಒಟ್ಟು 49.6 kg ಚಿನ್ನವನ್ನ ದುಬೈನಿಂದ ಬೆಂಗಳೂರಿಗೆ ಕಳ್ಳ ಸಾಗಣೆ ಮಾಡಿರೋದು ಕೂಡ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇದೀಗ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಡಿಆರ್ಐ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಅಂದರೆ ನಟಿ ರನ್ಯಾ ರಾವ್ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಅವರು ಮತ್ತು ಅವರ ಸಹಚರರಿಗೆ ಒಟ್ಟು 277 ಕೋಟಿ ದಂಡವನ್ನ ವಿಧಿಸಲಾಗಿದೆ. ಪ್ರಕರಣದ ಮುಖ್ಯ ಆರೋಪಿಯಾಗಿರುವ ರನ್ಯಾಗೆ 102 ಕೋಟಿ ದಂಡ, ಜೊತೆಗೆ ಉದ್ಯಮಿ ತರುಣ್ ಕೊಂಡರಾಜುಗೆ 63 ಕೋಟಿ ದಂಡ ಮತ್ತು ಆಭರಣ ವ್ಯಾಪಾರಿಗಳಾದ ಸಾಹಿಲ್ ಜೈನ್ ಹಾಗೂ ಭರತ್ ಕುಮಾರ್ ಜೈನ್ಗೆ ತಲಾ 53 ಕೋಟಿ ದಂಡ ವಿಧಿಸಲಾಗಿದೆ. ಮಾರ್ಚ್ 3ರಂದು ಇವರು ದುಬೈನಿಂದ ಬೆಂಗಳೂರಿಗೆ ಕಳ್ಳಸಾಗಣೆ ಮಾಡ್ತಿದ್ದಾಗ ಡಿಆರ್ಐ ಅಧಿಕಾರಿಗಳು ರನ್ಯಾ ಅವರನ್ನ ಮತ್ತು 12.56 ಕೋಟಿ ಮೌಲ್ಯದ 14.2 kg ಚಿನ್ನವನ್ನ ವಶಪಡಿಸಿಕೊಂಡಿದ್ರು. ಇದೀಗ ಈ ಒಂದು ಘಟನೆ ನಡೆದು ಅಥವಾ ಈ ರೀತಿ ಇವರು ಸಿಕ್ಕಾಕೊಂಡು 6 ತಿಂಗಳು ಕಳೆದಿದೆ. 6 ತಿಂಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಡಿಆರ್ಐ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ತನಿಖೆ ಕಂಪ್ಲೀಟ್ ಆಗಿದೆಯಾ? ಚಾರ್ಜ್ ಶೀಟ್ ಯಾವಾಗ ಸಬ್ಮಿಟ್ ಮಾಡ್ತಾರೆ ಅಂತ? ಆರೋಪಿಗಳಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಕೂಡ ಡಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕೇವಲ ರನ್ಯಾ ರಾವ್ ಮಾತ್ರ 102 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಸ್ಪಷ್ಟವಾಗಿರುವಂತದ್ದು. ಒಟ್ಟಾರೆಯಾಗಿ 123 ಕೋಟಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿರೋದು ತನಿಖೆ ವೇಳೆ ಬೆಳಕಿಗೆ ಕೂಡ ಬಂದಿತ್ತು. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕಂಪ್ಲೀಟ್ ಆಗಿ 6 ತಿಂಗಳಿಂದ ಕಂಪ್ಲೀಟ್ ಆಗಿ ತನಿಖೆಯನ್ನ ನಡೆಸಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಅದೇ ರೀತಿಯಾಗಿ ಏನು ಸಾಕ್ಷಿಗಳನ್ನ 1 to 1 ಅಂದ್ರೆ ಆರೋಪಿಗಳನ್ನ ಈಗಾಗಲೇ 1 to 1 ಕೂರಿಸಿಕೊಂಡು ವಿಚಾರಣೆ ನಡೆಸುವಂತದ್ದು ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿದ್ದಾರೆ. ಈಗ ಈ ನಡುವೆ ರನ್ಯಾ ರಾವ್ ಮಲತಂದೆ ರಾಮಚಂದ್ರ ರಾವ್ ಅವರು ಏನಿದ್ದಾರೆ ಅವರ ಕಾರನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿರೋದು ಇಲ್ಲಿ ಗೊತ್ತಾಗಿದೆ ಮತ್ತು ರಾಜಕಾರಣಿಗಳ ಹೆಸರನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ ಅನ್ನೋದು ಸಂಗತಿ ಕೂಡ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಸದ್ಯಕ್ಕೆ ಈ ಒಂದು ಏನು ದೋಷಾರೋಪಣಾ ಪಟ್ಟಿ ಏನಿದೆ, ದೋಷಾರೋಪಣಾ ಪಟ್ಟಿ ಇನ್ನು 2-3 ದಿನಗಳಲ್ಲಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಅಧಿಕೃತವಾಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ 2-3 ದಿನಗಳ ಒಳಗಾಗಿ ಸಲ್ಲಿಸಬಹುದಾದಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸಿತ್ತು ಈ ಒಂದು ಪ್ರಕರಣ. ಆ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರ ಕೂಡ ಸ್ಯಾಂಡಲ್ವುಡ್ ಅನುಭವಿಸಿದೆ. ಯಾಕಂದ್ರೆ ನಟಿಯೊಬ್ಳು, ಅದು ಪ್ರಖ್ಯಾತ ನಟರ ಜೊತೆ ನಟಿಸಿದಂತಹ ನಟಿಯೊಬ್ಳು ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತಗಲಾಕತ್ತಾಳೆ ಅಂತಂದ್ರೆ ಅದು ನಿಜವಾಗ್ಲೂ ಕೂಡ ಆ ಒಂದು ಮುಜುಗರಕ್ಕೀಡಾಗುವಂತಹ ಸಂಗತಿ.
ಸದ್ಯಕ್ಕಂತೂ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸಿರುವಂತದ್ದು ವೈಜ್ಞಾನಿಕ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಎಲ್ಲವನ್ನೂ ಕೂಡ ಅಡಕ ಮಾಡಿಕೊಂಡು ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸುವುದಕ್ಕೆ ಈಗ ಡಿಆರ್ಐ ಅಧಿಕಾರಿಗಳ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಇನ್ನು 2-3 ದಿನಗಳಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಂಚನ, ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂತ? ಸಿಂಚನ, ಯಾವಾಗ್ಲೂ ಕೂಡ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆದ್ಮೇಲೆ ತದನಂತರ ಕೆಲವೊಂದು ಸಾಕ್ಷಿಗಳನ್ನ, ಅಂದ್ರೆ ಏನಾದ್ರೂ ಕೂಡ ಅಡಿಷನಲ್ ಆಗಿ ಏನಾದ್ರೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಂದ್ರೆ ಮತ್ತೆ ಎಕ್ಸ್ಟರ್ನಲ್ ಆಗಿ ಏನಾದ್ರೂ ಸಾಕ್ಷಿಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ಅಡಿಷನಲ್ ಚಾರ್ಜ್ ಶೀಟ್ ಅಂತ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಅದಾದ ಮೇಲೆ 5 ಜನ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಏನು ಗುರುತಿಸಲಾಗುತ್ತೆ ಆ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ಚಾರ್ಜ್ ಫ್ರೇಮ್ ಕೂಡ ನಡೆಯುತ್ತೆ. ಅಂದ್ರೆ ಯಾವ ದೋಷಾರೋಪಣಾ ಪಟ್ಟಿಯಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ವತಃ ಜಡ್ಜ್ ಈ ರೀತಿಯಾದಂತಹ ಆರೋಪ ನಿಮ್ಮ ಮೇಲಿದೆ ಅಂತಂದ್ರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ನಿಮ್ಮ ಪಾತ್ರ ಇದೆ ಮತ್ತು ನೀವು ಈ ರೀತಿಯಾಗಿ ಆರೋಪ ಮಾಡಿದ್ದೀರಿ ಅನ್ನೋ, ಅಂದ್ರೆ ತಪ್ಪು ಮಾಡಿದ್ದೀರಿ ಅನ್ನೋ ಒಂದು ಆಂಗಲ್ ನಲ್ಲಿ ಅಧಿಕಾರಿಗಳೇನು ಸಲ್ಲಿಕೆ ಮಾಡಿರ್ತಾರಲ್ಲ ಚಾರ್ಜ್ ಶೀಟ್ ಅನ್ನ, ಅದರಲ್ಲಿರುವಂತಹ ಕೆಲವು ಅಂಶಗಳನ್ನ ಓದಿ ಆರೋಪಿಗಳಿಗೆ ಜಡ್ಜೆ ಸ್ವತಃ ಕೇಳ್ತಾರೆ, ಈ ಒಂದು ಆರೋಪ ನಿಮ್ಮ ಮೇಲಿದೆ, ನೀವು ಒಪ್ಕೋತೀರಾ ಇದನ್ನ ಅಂತ. ಸಹಜವಾಗಿ ಯಾವ ಆರೋಪಿಗಳು ಕೂಡ ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಒಪ್ಕೊಳ್ದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಒಂದು ಡೇಟ್, ಅಂದ್ರೆ ಟ್ರಯಲ್ ನಡೆಸುವಂತಹ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಅಂದ್ರೆ ವಾದ ಮತ್ತು ಪ್ರತಿವಾದ ಕೂಡ ಆರಂಭ ಆಗುತ್ತೆ. ಟ್ರಯಲ್ ದಿನಾಂಕ ನಿಗದಿ ಆಗುತ್ತೆ. ಟ್ರಯಲ್ ದಿನಾಂಕ ನಿಗದಿ ಆದ ನಂತರ ಮತ್ತೆ ಈ ಒಂದು ಪ್ರಕರಣದ ವಾದ ಪ್ರತಿವಾದ ಆರಂಭ ಆಗುತ್ತೆ. ಅದಾದ ಮೇಲೆ ಏನಾದ್ರೂ ಕೂಡ ಸಾಬೀತಾಯ್ತು ಅಂತಂದ್ರೆ, ಅಂದ್ರೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆ ಆದ ಮೇಲೂ ಕೂಡ ಟ್ರಯಲ್ ನಡಿಬೇಕಾಗುತ್ತೆ, ಚಾರ್ಜ್ ಫ್ರೇಮ್ ಆಗುತ್ತೆ. ಎಲ್ಲಾ ಪ್ರಕ್ರಿಯೆಗಳು ನಡೆದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಅಧಿಕಾರಿಗಳು ನೀಡಿರುವಂತಹ ಸಾಕ್ಷಿ ಮತ್ತು ಈ ಆರೋಪಿಗಳ ಪರವಾಗಿರುವಂತಹ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಏನಿದ್ದಾರೆ ಅವರು ವಾದ ಪ್ರತಿವಾದವನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಯಾರ ಪರವಾಗಿ ಸಾಕ್ಷಿಗಳಿರುತ್ತೆ ಮತ್ತು ದೋಷ ಏನಾದರೂ ಸಾಬೀತಾಯಿತು ಅಂತಂದ್ರೆ ಶಿಕ್ಷೆ ಪ್ರಕಟ ಮಾಡುವಂತಹ ಮುಂದಿನ ಹಂತಕ್ಕೂ ಕೂಡ ಕೋರ್ಟ್ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಇದು 1 ರಿಂದ 1.5 ವರ್ಷ ಅಥವಾ ಅತಿ ಬೇಗನೆ ಮುಗಿಯಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ಒಂದು ಪ್ರಕರಣ. ಅಲ್ಲಿವರೆಗೂ ಕೂಡ ಯಥಾವತ್ತಾಗಿ ಈ ರೀತಿಯಾದಂತಹ ಪ್ರೊಸೀಜರ್ಗಳು ಕಂಟಿನ್ಯೂ ಆಗುತ್ತೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.